ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಡಾಕ್ಟರ್ ಹಾಸನ್ ರಘು ರಾಮನಗರ ಜಿಲ್ಲೆಗೆ ಸೀಮಿತವಾಗಿದ್ದ ಈ ಹೆಸರು ಇಂದು ಇಡೀ ದೇಶವೇ ಜಿಲ್ಲೆಯತ್ತ ನೋಡುವಂತೆ ಮಾಡಿದೆ. ದೇಶದ ಪ್ರತಿಷ್ಠಿತ ಪ್ರಶಸ್ತಿ ಪದ್ಮಶ್ರೀಗೆ ಅವರು ಭಾಜನರಾಗಿದ್ದಾರೆ. ಅವರ ಸಮರಕಲೆಗೆ ಸಂದ ಬಹುದೊಡ್ಡ ಗೌರವ ಇದಾಗಿದೆ. ಜಿಲ್ಲೆಯಲ್ಲಿ ಸರಳ ವ್ಯಕ್ತಿತ್ವದಿಂದ ಸದಾ ಜನರೊಡನೆ ಬೆರೆತು ಮೌನವಾಗಿಯೇ ತಮ್ಮ ಪಾಡಿಗೆ ತಾವು ಕರ್ತವ್ಯ ನಿರ್ವಹಿಸುತ್ತಾ ಯುವಕರಿಗೆ ಸಮರ ಕಲೆಗಳಂಥ ಕ್ಷೇತ್ರದಲ್ಲಿ ತಮ್ಮ ಉಚಿತ ಸಲಹೆ ಅನುಭವವನ್ನು ಧಾರೆ ಇರುತ್ತಾ ಇಂದು ದೇಶದ ಉನ್ನತ ಪ್ರತಿಷ್ಠಿತ ಪ್ರಶಸ್ತಿಯನ್ನು ತಮ್ಮ ಮಡಿಲಿಗೆ ಹಾಕಿಕೊಂಡಿದ್ದಾರೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಬನ್ನಿ, ಇಂದು ಅವರು ನಮ್ಮ ಸಮಾಲೋಚನೆ ಕಚೇರಿಗೆ ಖುದ್ದು ಬಂದು ಪ್ರಶಸ್ತಿಯ ಬಗ್ಗೆ ನಾಲ್ಕಾರು ಅನುಭವ, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಮಹನೀಯರು, ರಾಜಕಾರಣಿಗಳು, ಜನತೆಯನ್ನು ಅವರು ಸ್ಮರಿಸಿದ ಕ್ಷಣಗಳನ್ನು ಅವರ ಮಾತಿನಲ್ಲೇ ಕೇಳೋಣ. ಭಾರತ ಸರ್ಕಾರ 2025 ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ನಾನು ಬಹಳ ಸಂತೋಷ ಆಗಿದೆ. ಅದಕ್ಕೆ ಆಯ್ಕೆ ಮಾಡಿದ ಎಲ್ಲ ಸಮಿತಿಯರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಸಾಧನೆಯನ್ನು ಗುರುತಿಸಿ ನಾನೊಬ್ಬ ಸ್ಟಂಟ್ ಕಲಾವಿದನಾಗಿ, ಸಾಹಸ ಕಲಾವಿದನಾಗಿ, ಸಾಹಸ ನಿರ್ದೇಶಕನಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನನ್ನ ಕಲೆಯನ್ನು ಕಲಿಸಿ ಇಂದು ರಾಷ್ಟ್ರಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ನಿರುದ್ಯೋಗಿಗಳಿಗೆ, ಅದ್ರ ಜೊತೆಯಲ್ಲಿ ಅವಿದ್ಯಾವಂತರಿಗೆ ಹೆಚ್ಚು ನಾನು ಅನುಕೂಲ ಮಾಡಿಕೊಟ್ಟಿದ್ದೀನಿ. ಇವೆಲ್ಲವನ್ನು ಪರಿಗಣಿಸಿ ಇದು ಪ್ರಶಸ್ತಿಗೆ ನಾನು ಆಯ್ಕೆ ಮಾಡಿರುವುದು. ಒಬ್ಬ ಸ್ಟಂಟ್ ಕಲಾವಿದನಿಗೆ ಪ್ರಥಮ ಬಾರಿಗೆ ಇಂಥ ಒಂದು ಪ್ರಶಸ್ತಿಯನ್ನು ನೀಡುವುದು ಭಾಳ ಹೆಮ್ಮೆಯ ವಿಷಯ. ನನ್ನನ್ನು ಬೆಳೆದಂಥ ಪುಟ್ಟಣ್ಣ ಕಣಗಲ್ ಅವರು, ಎಚ್ ಎಲ್ ನಾಗೇಗೌಡರು, ಬಿ ವಿ ಕಾರಂತರವರು, ಬರ್ಗೂರು ರಾಮಚಂದ್ರಪ್ಪನವರು, ಹಾಗೆ ಗುರುಚಾ ಅವರು, ಗುರು ಚನ್ನಬಸಪ್ಪನವರು ನನ್ನ ವಿಶ್ವವಿದ್ಯಾಲಯಕ್ಕೆ ತಂದಂಥವರು. ಇವರೆಲ್ಲರ ಸ್ಮರಣೆ ನನಗೆ ಆಶೀರ್ವಾದ ನನ್ನನ್ನು ಈ ಮಟ್ಟಕ್ಕೆ ತಂದಿದೆ ಅಂತ ತಿಳಿತೀನಿ. ಹಾಗೂ ನನಗೆ ವಿದ್ಯೆ ಕಲಿತಂಥ ಗುರುಗಳಾದಂಥ ಮಾಸ್ಟರ್ ಶಿವಯ್ಯನವರು, ಶ್ಯಾಮ್ ಸುಂದರ್ ಅವರು ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು. ಅವರಿಂದ ಕಲಿತಂಥ ವಿದ್ಯೆ ನನಗೆ ಎಲ್ಲ ಕಡೆ ವಿದ್ಯೆ ದಾನ ಮಾಡೋದಕ್ಕೆ ಅನುಕೂಲವಾಗಿದೆ. ಜೊತೆಗೆ ರಾಮನಗರದಲ್ಲಿ ಕಳೆದ 2 ದಶಕಗಳಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಗುರುಕುಲವನ್ನು ಸ್ಥಾಪಿಸಿದ್ದೇನೆ. ಗುರುಕುಲದಲ್ಲಿ ಮಕ್ಕಳಿದ್ದಾರೆ, ಅವರಿಗೆ ಮಲ್ಲಕಂಬದ ತರಬೇತಿ, ಸಮರಕಲೆಗಳ ತರಬೇತಿ ಎಲ್ಲವೂ ನಡೆಸಿಕೊಂಡು ಈ ವಯಸ್ಸಿನಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ರಾಮನಗರದ ಜನತೆಗೆ, ರಾಮನಗರದ ಜನತೆನೇ ಭಾರಿಯಾಗಿದ್ದೇನೆ. ಮತ್ತು ರಾಮನಗರದ ಜಿಲ್ಲಾಡಳಿತ ನನಗೆ ಶಿಫಾರಸು ಮಾಡಿರುವುದು ಬಹಳ ಸಂತೋಷದ ವಿಷಯ. ನನ್ನನ್ನು ಗುರುತಿಸಿ ಶಿಫಾರಸು ಮಾಡಿ ಈ ಪ್ರಶಸ್ತಿಗೆ ನನ್ನನ್ನು ಯೋಗ್ಯನನ್ನು ಮಾಡಿದ್ದಾರೆ. ನನಗೆ ದೈವದಲ್ಲಿ ಅವರ ಪಾಲು ಭಾಳ ಇದೆ. ಯಾರು ನನ್ನ ಒಡನೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳು. ಜೊತೆಗೆ ಇನ್ನೊಂದು ಭಾಳ ಸಂತೋಷದ ವಿಷಯ ಅಂದರೆ 86ರಲ್ಲಿ ನಾನು ಶಂಕರ್ನಾಗ್ ಅವ್ರ ಜೊತೆ ರಾಜ್ಯ ಪ್ರಶಸ್ತಿಯನ್ನು ತೆಗೆದುಕೊಂಡೆ. ಈ ಸಾರಿ ಅನಂತ್ನಾಗ್ ಅವ್ರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ. ಅನಂತ್ನಾಗ್ ಅವ್ರ ಜೊತೆ ನನಗೆ ಈ ಪ್ರಶಸ್ತಿ ಬಂದಿರೋದು ಇನ್ನೂ ಸಂತೋಷಕ್ಕೆ ಒಂದು ದಾರಿಯಾಗಿದೆ. ಅಣ್ಣ ತಮ್ಮದಿಂದರ ಜೊತೆ ನಾನು ಭಾಳಷ್ಟು ಕೆಲಸ ಮಾಡಿದ್ದೆ. ಅದನ್ನು ಇವತ್ತು ನೆನೆಸ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗಿದೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೆ ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ಸ್ಫೂರ್ತಿ ನನಗೆ ಸಿಗ್ತಾ ಇದೆ. ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಕಲೆಯನ್ನು ಬೆಳೆಸಿದ್ದಕ್ಕೆ, ಕಲಾವಿದನ್ನು ಬೆಳೆಸಿದ್ದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸರ್, ಈಗ ನೀವು ಬೆಂಗಳೂರಿನಿಂದ ನಿಮ್ಮ ಕಾರ್ಯವ್ಯಾಪ್ತಿನ ರಾಮನಗರಕ್ಕೆ ವಿಸ್ತರಣೆ ಮಾಡೋದಲ್ಲ, ಯಾತಕ್ಕೋಸ್ಕರ ಮಾಡಿದ್ರಿ ಸರ್? ನಾನು ಸಾಹಸ ನಿರ್ದೇಶಕನ ಕೆಲಸ ಮಾಡೋ ಸಮಯ ಬಂದ ಆವಾಗ ಭಾಳಷ್ಟು ಕೆಲಸ ಮಾಡ್ತಾಯಿದ್ದೆ. ಜೊತೆಯಲ್ಲಿಯೇ ಬಿ ವಿ ಕಾರಂತರು ನನಗೆ ಸಮರ ಕಲೆಗಳು ಸಿನಿಮಾಗೆ ಮಾತ್ರ ಸೀಮಿತ ಅಲ್ಲಪ್ಪ, ನಾಟಕಕ್ಕೂ ಬೇಕು, ಜನಪದಕ್ಕೂ ಬೇಕು. ಅದರಲ್ಲಿ ಜನಪದ ಎಚ್ ಎಲ್ ನಾಗೇಗೌಡರು ನನಗೆ ಮೊದಲು ಅವಕಾಶ ಮಾಡಿಕೊಟ್ರು ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಜನಪದ ಲೋಕದಲ್ಲಿ. ಅಲ್ಲಿ ಬಾಳಿದ ನಂತರ ನನಗೆ ಭಾಳಷ್ಟು ಆಸಕ್ತಿ ವಹಿಸಿ ಆ ಕಲೆಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟೆ. ಅವ್ರು ಹೇಳಿದ್ರು ಈ ಕಲೆಯನ್ನು ಬೆಳೆಸು ಅಂತ. ಅವರ ನಿಟ್ಟಿನಲ್ಲಿ ಮುಂದೆ ಹೆಜ್ಜೆ ಇಟ್ಟು ನಾನು ರಾಮನಗರಕ್ಕೆ ಬರೋದಕ್ಕೆ ಪ್ರೇರಣೆ. ಜೊತೆಯಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ನಾನು ಇಲ್ಲಿ ಕೆಲಸ ಮಾಡಿದ್ದೆ. ಹುಣಸೂರು ಕೃಷ್ಣಮೂರ್ತಿ ಅವರ ಎಲ್ಲ ಚಿತ್ರಗಳು, ಆಮೇಲೆ ಹಿಂದಿ ಚಿತ್ರಗಳು, ಕನ್ನಡ ಚಿತ್ರಗಳು, ನಾನು ಈ ರಾಮದೇವ್ರ ಬೆಟ್ಟದಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದೆ. ನಾನು ಇಲ್ಲಿ ನೆಲೆಯಾಗಬೇಕು ಅಂತ ಭಾಳ ಆಸೆಪಟ್ಟು 2006ರಲ್ಲಿ ನಾನು ಇಲ್ಲಿ ಪೂರ್ಣ ಪ್ರಮಾಣದ ನನ್ನ ಸಂಸ್ಥೆಯನ್ನು ಸ್ಥಾಪಿಸಿ
ಈ ರಾಮದೇವ್ರ ಬೆಟ್ಟದ ಹತ್ರ ಒಂದು ಸ್ಥಳವನ್ನು ಬಾಡಿಗೆ ಪಡೆದು ಇವತ್ತು ನಡೆಸ್ತಾ ಇದ್ದೀನಿ. ನನಗೆ ಬೆಂಗಳೂರಿಗಿಂತ ಆ ಪೊಲ್ಯೂಷನ್ ಅಂಥ ಒಂದು ವಾತಾವರಣ ಇಲ್ಲಿ ಭಾಳ ಚೆನ್ನಾಗಿತ್ತು. ನನ್ನ ಆರೋಗ್ಯಕ್ಕೆ ಭಾಳ ಸೂಕ್ತವಾಗಿತ್ತು. ಜೊತೆಗೆ ನಾನು ಆರೋಗ್ಯವಾಗಿ ಇಷ್ಟು ವರ್ಷ ಬದುಕಿದ್ದೀನಿ ಅಂದರೆ ನನಗೆ ಈ ಆರೋಗ್ಯ ಇಲ್ಲಿಯ ವಾತಾವರಣ ಹವಾಮಾನ ಭಾಳ ನನಗೆ ಜೊತೆ ಗೊತ್ತಿದೆ. ಮತ್ತು ಇಲ್ಲಿಯ ಜನತೆಯನ್ನು ಎಲ್ಲ ವಿಭಾಗದವರು ನನಗೆ ಭಾಳಷ್ಟು ಸಹಕಾರ ನೀಡಿದ್ದಾರೆ. ಭಾಳಷ್ಟು ಕಾರ್ಯಕ್ರಮಗಳು ಮಾಡೋದು ನಡೆಸೋದಕ್ಕೆ ಇಲ್ಲಿ ಎಲ್ಲರೂ ನನಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಭಾಳ ಒಡನಾಡಿಯಾಗಿರುವಂಥ ಭಾಳ ವರ್ಷಗಳಿಂದ ಜೊತೆ ಇರುವಂಥ ನರಸಿಂಗರಾವ್ ಅವರು ಸಮಾಲೋಚನೆ ಪತ್ರದ ಪ್ರಮುಖರಾದವರು ನನ್ನ ಬಗ್ಗೆ ಈಗಾಗಲೇ ಒಂದು ಉತ್ತಮವಾದಂಥ ವಿಡಿಯೋವನ್ನು ಮಾಡಿ ಪ್ರಸಾರ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ನನ್ನ ಎಲ್ಲ ಆಗುವಗಳಿಗೆ ಗುರುತಿಸಿ ಅವರು ನನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಇದರಿಂದ ನಾನು ಅವರಿಗೆ ಭಾಳ ಋಣಿಯಾಗಿದ್ದೀನಿ ಅಂತ ಹೇಳಿ ಅವರಿಗೂ ನಾನು ಶುಭ ಕೋರುತ್ತಾ ಧನ್ಯವಾದಗಳು ಹೇಳ್ತೀನಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ ಕೆ ನರಸಿಂಗರಾವ್.